ನಮಸ್ಕಾರ ಸ್ನೇಹಿತರೆ. ಡಿ ಎಲ್ ಎಡ್ಗೆ ಸಂಬಂಧಪಟ್ಟಂತೆ ಏನು ಸಾಹಿತ್ಯಗಳನ್ನ ಹೊರತರ್ತಾ ಇದೆ DSCRT, ಅದರಲ್ಲಿ ಮತ್ತೊಂದು ವಿಶೇಷವಾದಂಥ ಸಂಪನ್ಮೂಲ ಸಾಹಿತ್ಯ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಿದ್ದು. ಯಾಕಂದರೆ ಇಂಗ್ಲೀಷ್ ಆ್ಯಸ್ ಒನ್ ಆಫ್ ದ ಲ್ಯಾಂಗ್ವೇಜ್ DL-Edಲ್ಲಿ ನಾವೇನು ಕಲಿಸ್ತೀವಿ, ಇದರಲ್ಲಿ ಟೆಕ್ಸ್ಟ್ಗೆ ಸಂಬಂಧಪಟ್ಟಂಗೆ ಇರುವಂಥ ಮಾಹಿತಿಗಳನ್ನ ಯಾರ್ಯಾದರೂ ಸುಲಭವಾಗಿ ಓದ್ಕೊಳ್ಬಲ್ಲರು. ಆದರೆ ಇಂಗ್ಲೀಷ್ ಆ್ಯಸ್ ಎ ಲ್ಯಾಂಗ್ವೇಜನ್ನು ಕಲಿಸ್ಬೇಕಾದರೆ ಕಮ್ಯುನಿಕೇಷನ್ ಸ್ಕಿಲ್ಲು ಮತ್ತು ಸ್ಪೋಕನ್ ಇಂಗ್ಲೀಷು ದಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಲ್ಯಾಂಗ್ವೇಜ್ ಫಂಕ್ಷನ್ಸು, ಲ್ಯಾಂಗ್ವೇಜ್ ಗೇಮ್ಸು, ವೊಕ್ಯಾಬ್ಯುಲರಿ, ಪ್ರೊನೌನ್ಸಿಯೇಷನ್ನು ಆ್ಯಂಡ್ ದೆನ್ ಗ್ರಾಮಟಿಕಲ್ ಆಸ್ಪೆಕ್ಟ್ಸ್, ಹೀಗೆ ಹಲವಾರು ಆಯಾಮಗಳು ಭಾಷಾ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇಂಗ್ಲೀಷ್ ಭಾಷಾ ಬೆಳವಣಿಗೆ ಹಾಗೂ ಅಭಿವೃದ್ಧಿ ಹಾಗೂ ಕಲಿಕೆ ಈ ಮೂರು ಸಿದ್ಧ ಮಾದರಿಗಳನ್ನ ಗಮನದಲ್ಲಿಟ್ಟುಕೊಂಡು ನಾವು ಅಂದರೆ DSCRTಯ TE ವಿಭಾಗದಿಂದ ಈ ಫೈನಾನ್ಷಿಯಲ್ ಸಪೋರ್ಟ್ನ ತಗೊಂಡು ಹಾಸನ್ ಡಯಟ್ ಅವರ ಸಹಕಾರದಿಂದ, ಯಾಕಂದರೆ ಇದೆಲ್ಲ ಪೂರ್ತಿ ಜವಾಬ್ದಾರಿಯನ್ನು ಹಾಸನ್ ಡಯಟ್ ಅವ್ರಿಗೆ ವಹಿಸಲಾಗಿತ್ತು, ಒಂದು ಮಾಡ್ಯೂಲನ್ನು ರಚಿಸಿ ಇದ್ರ ಬಗ್ಗೆ ರಾಜ್ಯದಾದ್ಯಂತ ಎಲ್ಲ ಡಯಟ್ನ ಇಬ್ಬಿಬ್ಬರು ಫ್ಯಾಕಲ್ಟಿಗೂ ಕೂಡ ಇದನ್ನು ಈಗಾಗಲೇ ಟ್ರೈನಿಂಗ್ನ ಈ ಪ್ರಸಕ್ತ ವರ್ಷದಲ್ಲಿ ನಾವು ಕೊಟ್ಟಿದ್ದೇವೆ. ಸೊ ಈ ಸಾಹಿತ್ಯ ಈಗ ನಿಮ್ಮ ಮುಂದೆ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರಿಗ ಬಳಕೆಗಾಗಿ. ಸೊ DSCRT ಕಡೆಯಿಂದ ನಮ್ಮ ರಿಕ್ವೆಸ್ಟ್ ಏನಂತಂದರೆ, ಇದರ ಈ ಒಂದು ಮಾಡ್ಯೂಲ್ನನ್ನು ಸಮಗ್ರವಾಗಿ ಪರಿಚಯಿಸಿಕೊಡುವಂಥದ್ದು, ಮಕ್ಕಳಿಗೆ ಪರಿಚಯಿಸಿಕೊಡುವಂಥ ಜವಾಬ್ದಾರಿ ನಮ್ಮ ಡಯಟು ಹಾಗೆ TTI ಎಲ್ಲ ಮಿತ್ರರ ಮೇಲಿದೆ. ಬಹಳ ಉಪಯುಕ್ತಕರವಾದಂಥ ಈ ಒಂದು ಸಂಚಿಕೆಯನ್ನು, ಸಾಹಿತ್ಯ ಸಂಚಿಕೆಯನ್ನು ತಾವೆಲ್ಲರೂ ಕೂಡ ಬಳಸ್ಕೊಳ್ಳಿ. ಈ ಒಂದು ಮಾಡ್ಯೂಲ್ನ ತಯಾರಿಕೆಗಾಗಿ ಶ್ರಮಿಸಿದಂಥ ವಿಶೇಷವಾಗಿ ನಮ್ಮ ಆಫೀಸ್ ಕಡೆಯಿಂದ SADP ಆಗಿರುವಂಥ ಭಾನುಮತಿಯವರು ಹಾಗೆ ಹಾಸನ್ ಡಯಟ್ ಪ್ರಿನ್ಸಿಪಾಲ್ರಾದಂಥ ಶ್ರೀಮತಿ ಪುಷ್ಪಲತಾ ಅವರು ಬಹಳ ಆಸಕ್ತಿಯನ್ನು ವಹಿಸಿ ಮುತುವರ್ಜಿಯಿಂದ ರಾಜ್ಯದಾದ್ಯಂತ ಶೈಕ್ಷಣಿಕ ತಜ್ಞರನ್ನು D.Ed ಮತ್ತು B.Edಲ್ಲಿ ಬೋಧಿಸ್ತಾ ಇರುವಂಥ ಉಪನ್ಯಾಸಕರು ಹಾಗೆ ತರಗತಿ ಶಿಕ್ಷಕರನ್ನು ಕೂಡ ಒಳಗೊಂಡಂತೆ ಒಂದು ಸಂಪನ್ಮೂಲ ತಂಡ ಈ ಒಂದು ಸಾಹಿತ್ಯ ರಚನೆಯನ್ನು ಹೊರತರುವಲ್ಲಿ ಶ್ರಮಿಸಿದೆ. DSCRT ಕಡೆಯಿಂದ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳ್ತಾ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇದರ ಸದುಪಯೋಗವನ್ನು ನಮ್ಮ ಎಲ್ಲ ಡಯಟ್ನ ಮಿತ್ರರು ಮತ್ತು ವಿದ್ಯಾರ್ಥಿಗಳು ಉಪಯೋಗಿಸ್ಕೊಳ್ಬೇಕು ಅನ್ನೋದೇ ನಮ್ಮ ಸದಾಶಯ. ನಮಸ್ಕಾರ.